ನಾವು ದರ್ಶನ ತೊಗೊಂಡು ಏನದ ತಮ್ಮದು ನೀವು ನಮಗೇನು ಹೇಳಿಕೊಟ್ರಿ ಅದ್ರ ಪ್ರಕಾರ ನಮ್ಮ ಎಲ್ಲ ಕಾರ್ಯಗಳು ನಮ್ಮ ಮನೆಯೊಳಗೆ ನಡೆಯಕತ್ತಾವ ಗುರ್ಜಿ. ನಮ್ದೇನು ಆಗೋ ಕೆಲಸಗಳು ಆಲರ್ 10-12 ವರ್ಷದಿಂದ ಆಲರ್ ಕೆಲಸಗಳು ಆಲಕತ್ತಾವ. ಅದೇ ಹೇಳ್ತಾ ಇರೋದು ರಾಯರ್ ಪವಾಡ. ನಂದು ಸುಮಾರು ಎಷ್ಟೇ ನನ್ನ ಕಷ್ಟಗಳು ಇದ್ರು ಮೇರೆ ಏನದ ಎಷ್ಟೇ ನನ್ನ. ಹಲೋ ಹಲೋ ಗುರುಜಿ, ನಮಸ್ತೆ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಯಾರು ಮಾತಾಡೋದು? ನಾವು ಆತರದಿಂದ ಕುರ್ತನಾಳಿ ಬಾಗೋರ ಮಗ ಇದ್ದೀನಿ ರೀ ನಾನು. ಎಲ್ಲಿಂದ? ಆತರ್ಗಾದಿಂದ ರೀ. ಹತ್ತರ್ಗಳಿಂದ. ನಮಸ್ಕಾರ ಸ್ವಾಮಿ, ಹೇಳಿ ಹೇಳಿ ಹೇಳಿ. ನಾವು 10th ಎಕ್ಸಾಮ್ ಪಾಸ್ ಪ್ಲಸ್ ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ ಸ್ವಾಮಿ. 10th ಕ್ಲಾಸು ಫಸ್ಟ್ ಕ್ಲಾಸು? 10th ಒಳಗೆ ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ ಸ್ವಾಮಿ. ಫೇಲ್ ಆಗ್ತಾ ಅನ್ಕೊಂಡಿದ್ದೆ, ರಾಯರಿಂದ ಪಾಸ್ ಆಗಿದೆ ಸ್ವಾಮಿ. ಓಹೋ, ಫೇಲ್ ಆಗ್ತೀನಿ ಅಂತ ಹೇಳಿದ್ರಿ ನೀವು. ಪಾಸ್ ಆಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಅಂತ. ಹಾಂ, ಹೌದು ಸರ್. ಓಹೋ, ಓಕೆ ಓಕೆ. ಅಂದರೆ ನೀವು ಫೇಲ್ ಆಗ್ತೀನಿ ಅಂದ್ಕೊಂಡಿದ್ರಿ, ಇವಾಗ ಪಾಸ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಓಕೆ ಓಕೆ. ಕೊಡಿ, ಯಾರು ನಿಮ್ಮ ತಂದೆಯವರು ಇದ್ದಾರಾ? ಹಾಂ ಇದ್ದಾರೆ, ಕೊಡಿ ಕೊಡ್ತೀನಿ. ಕೊಡಿ. ಗುರ್ಜಿ ನಮಸ್ತೆ ಗುರ್ಜಿ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಏನು ನಿಮ್ಮ ಮಗ ನನಗೆ ಭಾಳ ಸಂತೋಷ ಆಗತ್ತ ಗುರ್ಜಿ. ನಾವು ತಮ್ಮ ಬಲ್ಲಿ ಬಿದರ್ ಇದಕ್ಕೆ ಬಂದು ನಾ ತಮ್ಗೆ ಭೇಟಿ ಆದೆ. ಹಾಂ, ನಾನು ಇಲ್ಲಿಂದ ಒಂದು ಸುಮಾರು 700 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಬಂದು ತಮ್ಗೆ ಭೇಟಿ ಅದ. ನನ್ನ ಹಿರಿ ಮಗನೂ ಒಂದು ಹೇಳ್ರಿ, ನಿನ್ನ ಮಗನು 92 ಮಾರ್ಕಸ್ ಆಗ್ತದೆ, ಹೋಗು 90 ಮ್ಯಾಗ ಆಗ್ತದೆ ನೀವು ನನಗೆ ಭರವಸೆ ಕೊಟ್ರಿ. ನನ್ನ ಮಗ PUC ದೊಡ್ಡ ಹುಡುಗ 92 ತೊಗೊಂಡ. ಈಗ 2ನೇ ಹುಡುಗನ ಒಂದು ಕೇಳಿದೆ ಗುರ್ಜಿ, ನಮ್ದು 2ನೇ ಹುಡುಗಂತೂ ಅವ್ನಕ್ಕಿಂತ ಡಲ್ ಅದಾನ, ಮತ್ತು ಇವ ಪಾಸ್ ಆಗ್ತಾನಿಲ್ಲ. ಅವ್ನಿಗೆ ಕಾಂಪಿಟೇಷನ್ ಇದ್ದಿರಲ್ಲ, ನಾ ಪಾಸ್ ಆಗ್ತೀನಿ ಅನ್ನೋದು ಅವ್ನಿಗೆ ಒಂದು ವಿಷಯ ಹೋಗ್ತೀನಿ ನಾನು ನನ್ನ ಮುಂದೆ ಹೇಳ್ತಿದ್ದೆ ನನ್ನ ಮಗ. ನನ್ನ ಮಗ ನಾನು ಹಿಂದಿ ಸ್ವಲ್ಪ ವೀಕ್ ಇದ್ದೀನಿ, ಹಿಂದಿ ಓದ್ತಿದ್ದ. ಒಂದು ವಿಷಯ ನಾ ಹೋಗ್ತೀನಿ ಅಂತ ಅವ್ನಿಗೆ ಮನಸ್ಸು ಖಾತ್ರಿ ಇತ್ತು. ರಾಯರ ಅನುಗ್ರಹದಿಂದ ನೀವು ಒಂದು 9 ವರ್ಷ ಹೇಳ್ಕೊಟ್ರಿ ನಮಗೆ. 9 ವರ್ಷದ ವ್ರತ ಹೇಳ್ಕೊಟ್ಟೆ ನಾನು ನಿಮ್ಗೆ, ಈ ಥರ ಹೇಳ್ಕೊಟ್ರಿ. ಸುಮಾರು ನಾವು ಒಂದು 4 ಪೂಜೆ ಆಗ್ಯಾವ ಈಗ. 4 ಪೂಜೆ ಮಾಡಿದೆವು, ಇನ್ನೂ 5 ಪೂಜೆ ಮಾಡ್ಬೇಕಾಗಿತ್ತು. ಅದ್ರಾಗ 4 ಪೂಜೆಯಲ್ಲಿ ನಮಗೆ ಪವಾಡ ಆಗೈತಿ ನೋಡಿ ಗುರ್ಜಿ. ಓಹೋ, ಪವಾಡ ಅಂದ್ರೆ ನಿಮ್ಮ ದೊಡ್ಡ ಮಗಂದು 90 ಮೇಲೆ ಆಗುತ್ತೆ, ಚಿಂತೆ ಮಾಡಬೇಡ ಅಂತ ಹೇಳಿದ್ದೆ. ಯಾಕಂದ್ರೆ ಅವನ ಜಾತಕದಲ್ಲಿ ಅದೇ ರೀತಿಯಾಗಿ ಬಂದಿತ್ತು. ಹ್ಞೂ ಹೇಳ್ರಿ, ಇವನು ಪಾಸ್ ಆಗ್ತಾನ. ಆದ್ರೆ ಏನದ ಸ್ವಲ್ಪ ಭಾಳ ಜನರಲ್ಲೇ ಪಾಸ್ ಆಗ್ತಾನ ತಂದಿರಿ, ಇವನು ಪಾಸ್ ಆಗ್ತಾನ ಅಂದಿರಿ. ಆದ್ರೆ ಪಾಸ್ ಆಗ್ತಾನೆ, ಆದ್ರೆ ಫಸ್ಟ್ ಕ್ಲಾಸ್ ಬರ್ತಾನಂತ ಹೇಳಿಲ್ಲ. ಯಾಕಂದ್ರೆ ಒಂದು ಅಂತ ಹೇಳಿದೆ ನಾನು. ಹ್ಞೂ ರೀ, ಅದೇ ರೀತಿ ಎಷ್ಟು ಸ್ಕೋರ್ ತಗೊಂಡ್ಬಂದ ಇವಾಗ? ಈಗ ಅವ ಬರೇ ಹುಡುಗಿಗೆ ಕಾಂಪಿಟೇಷನ್ ಇದಿಲ್ಲ, ನಾ ಪಾಸ್ ಆಗ್ತೀನೋ ಇಲ್ಲ ಅನ್ನೋದು ಅವನಿಗೆ ಅವನಿಗೆ ಇದಿಲ್ಲ, ಬರತ್ತಿದಿಲ್ಲ. ರಾಯರ ಅನುಗ್ರಹದಿಂದ ಪಾಸ್ ಆಗದ 68 ಮಾರ್ಕಸ್ ಬಿದ್ದವ ಪೂಜೆ. 68. ಯಾಕಂದ್ರೆ ನನಗೆ ಕನ್ಸಿರೋದು 65ರಿಂದ 70 ಒಳಗಡೆ ಇತ್ತು ಒಂದು ಸ್ಕೋರಿ. ಒಂದು ಅಷ್ಟು ಕಣ್ಣು ಮುಂದೆ ಬರ್ತಾ ಇತ್ತು, ಅಷ್ಟು ಆಗುತ್ತೆ ಅನ್ನೋ ಒಂದು ಮೂಮೆಂಟಲ್ಲಿ ನಾನು ನಿಮ್ಗೆ ಹೇಳಿದೆ ನಾನು. ಯಾಕಂದ್ರೆ ಫಸ್ಟ್ ರ್ಯಾಂಕ್ ಬರ್ತಾನೆ ಅನ್ನೋದು ಇಲ್ಲ, ಆದರೆ ಮೀಡಿಯಮ್ ಪಾಸ್ ಆಗ್ತಾನೆ ಅಂತ ಹೇಳಿದ್ದೆ. 65ರಿಂದ 70 ಒಳಗೆ ಬರುತ್ತೆ ಅನ್ಕೊಂಡಿದ್ದೆ ಸ್ಕೋರು. ಇವಾಗ 68 ಬಂತು ಅಂತ ಹೇಳ್ತಾ ಇದ್ದೀರಾ? 68% ತೊಗೊಂಡ ಗುರುಜಿ. ಅವನಿಗೆ ಕಾಂಪಿಟೇಷನ್ ಇದಿಲ್ಲ, ನಾನು ಪಾಸ್ ಆಗ್ತೀನಿ ಅನ್ನೋದೇ ಅವ್ನ ತಲೆಗೆ ಇದಿಲ್ಲ. ನಾ ಒಂದು ವಿಷಯ ಹೋಗ್ತೀನಿ ಅತಿದ್ದ ಗುರುಜಿ ಅವ ನಮಗೆ. ಇಲ್ಲಪ್ಪ ರಾಯರ್ ಇದ್ದಾರೆ, ನಾವು ರಾಯರ ಅನುಗ್ರಹದಿಂದ ನಾವು ಪೂಜೆ ಮಾಡ್ಲಕತ್ತಿದ್ವು. ಗುರುಜಿ ಹೋಗಿ ಭೇಟಿ ಆಗಿದ್ವಿ, ಬಿದಾರ್ಕ್ ಹೋಗಿ ಅಪ್ಪ 700 ಕಿಲೋಮೀಟರ್ ಹೋಗಿ ಗುರುಜಿ ನಾವು ಏನದ ಇಲ್ರಿ ಗುರುಜಿ ನಮ್ಮ ಮಗ ಹಿಂಗ ನಮ್ಮ 2 ಮಕ್ಳು ನಾನು ಜಮೀನು ಸೇಲ್ ಮಾಡು. ಅಲ್ಲ, ಬಾಡಿಗೆ ಕಾರ್ ಮಾಡ್ಕೊಂಡು ಬಂದಿರಿ ಅವತ್ತು. ನಾನು ಅಂತ ಗೊತ್ತಿರ್ಲಿಲ್ಲ ನಿಮ್ಗೆ. ಇಲ್ರಿ, ಅದನ್ನ ನೀವು ಅಲ್ಲಿ ಪೊಲೀಸವ್ರಿಗೆ ಫೋನ್ ಮಾಡಿ ಟ್ರ್ಯಾಕ್ ಮಾಡಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾನು ಸಿಕ್ಕಿರೋದು ನಿಮಗೆ. ಅವ್ರು ಸಿಕ್ಕಿರಿ ಗುರುಜಿ ನಮಗೆ. ತಾವು ಮಕ್ಕೊಂಡಿರಿ, ನಾವು 6:30 ಗಂಟೆ ತನಕ ತಮ್ಮ ನೋಡ್ಕೊಂಡು ನಾವು ಇವ್ರಿಗೆ ಏನಾರ ಬೇಜಾರು ಮಾಡಬಾರ್ದು ಅಂತ ಹೇಳಿ ನಾವು ನಿಮ್ಮದು ಮಕ್ಕಳು ಅಲ್ಲೇ ಕೂತಿದ್ದೇವೆ ಗುರುಜಿ. ನೀವು ಎದ್ದು ನಾವು ದರ್ಶನ ತೊಗೊಂಡು ಏನದ ತಮ್ಮದು ನೀವು ನಮಗೇನು ಹೇಳಿಕೊಟ್ರಿ ಅದ್ರ ಪ್ರಕಾರ ನಮ್ಮ ಎಲ್ಲ ಕಾರ್ಯಗಳು ನಮ್ಮ ಮನೆಯೊಳಗೆ ನಡೆಯಕತ್ತಾವ ಗುರುಜಿ. ನಮ್ದೇನು ಆಗೋ ಕೆಲಸಗಳು ಆಲರ್ 10-12 ವರ್ಷದಿಂದ ಆಲರ್ ಕೆಲಸಗಳು ಆಲಕತ್ತಾವ. ಅದೇ ಹೇಳ್ತಾ ನಂದು ಸುಮಾರು ಎಷ್ಟೇ ನನ್ನ ಕಷ್ಟಗಳು ಇದ್ರು ಮೇರೆ ಏನದ, ಎಷ್ಟೇ ನನ್ನ ಸಾಲ ಇದ್ರು ಮೇರೆ ಏನದ,
ಏನಿದ್ರು ಕಾರ್ಯಗಳು ನಡೆಯಕತ್ತಾವ ಗುರುಜಿ. ನನ್ನ ಬಳಿ 1 ರೂಪಾಯಿ ಇಲ್ಲ, ತಾನೇಗೆ ದುಡ್ಡು ಬರ್ತಿರ್ತದೆ, ತಾನೇ ಕೆಲಸ ಆಗ್ತಿರ್ತವೆ. ಲೇಬರ್ ಸುದ್ದಕ್ಕೆ ನಮ್ಮ ಜಮೀನಿಗೆ ಲೇಬರ್ ಸುದ್ದಕ್ಕೆ ಬರ್ತಿರಲ್ಲ, ದುಡ್ಡು ಕೊಟ್ರ ಜಮೀನಕ್ಕೆ ನಾನು ವರ್ಕ್ ಮಾಡಕ್ ಜಮೀನ್ದಾಗ ವರ್ಕ್ ಮಾಡಕ್ ಲೇಬರ್ ಸುದ್ದಕ್ಕೆ ಸಿಗ್ತಿರಲ್ಲ ಗುರುಜಿ. ಒಬ್ರು ಬಾ ಅಂದ್ರೆ 4 ಮಂದಿ ಬರಕತ್ತಾರ ಗುರುಜಿ. ಪವಾಡನೆ ಗುರುಜಿ, ರಾಯರ ಅನುಗ್ರಹ ಪವಾಡೆ ಗುರುಜಿ. ಇದು ನನಗೆ ಬಹಳ ಸಂತೋಷ ಸುದ್ದಿ. ತಮಗೆ ಅದಕ್ಕೆ ಕಾಲ್ ಮಾಡಕತ್ತೀನಿ. ಸುಮಾರು 15 ದಿನ ಆಯ್ತು ಕಾಲ್ ಮಾಡಕತ್ತೀನಿ ಗುರುಜಿ. ತಾವು ರಿಸೀವ್ ಮಾಡಿಲ್ಲ ಅಂದೆ. ಕಾಲು ಬಿಜಿ ಹೇಳೋದು ಮತ್ತು ನಾಟ್ ರಿಸೀವಲ್ ಹೇಳೋದು, ಚೂಸಪ್ ಹೇಳೋದು ಹಿಂಗ್ ಮಾಡೈತಿ. ಏನೋ ನಮ್ಗೆ ಇನ್ನೊಂದು ವಿಚಾರದಲ್ಲಿ ನೀವು ಜಮೀನ್ ಸೇಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಜಮೀನ್ ಸೇಲ್ ಮಾಡಿ ಈ ಸಲ ನಿಮ್ಗೆ ಮಳೆ ಬೆಳೆ ಎಲ್ಲಾ ರೈತರಿಗೂ ಎಲ್ಲರಿಗೋಸ್ಕರ ಇವತ್ತು ನಾನು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಿ. ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ, ಇವಾಗ ಮಳೆ ಬರೋದಿಲ್ಲಿ ಮೇನ್ ಸ್ವಿಚ್ ಅಂದ್ರೆ ಯಾರು? ಶಿವದೇವರಿಂದನೇ ಗಂಗೆ ಬರುವುದು. ನಾನು ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ. ಈ ಸಲ ಮಳೆ ಬೆಳೆ ಕೊಟ್ಟು ಕಾಪಾಡು ತಂದೆ, ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದು ನಾನು ಬರ್ತಾ ಇದ್ದೀನಿ. ರಾಯರ ಸನ್ನಿಧಾನಕ್ಕೆ ಹೋಗಿ ರಾಯರ ಪ್ರದಕ್ಷಿಣೆ ಹಾಕಿ ರಾಯರ ಒಟ್ಟಿಗೆ ಹೋಗ್ತಾ ಇದ್ದೀನಿ. ಇಲ್ಲ ಗುರುಜಿ, ನಮಗೆ ರಾಯರ ಅನುಗ್ರಹ ಬಾಳ ಐತಿ ಗುರುಜಿ. ರಾಯರ ಜಮೀನ್ ಸೇಲ್ ಮಾಡಬಾರ್ದು. ನಿಮ್ಮ ಜಮೀನಲ್ಲಿ ಬರ್ತಕ್ಕಂತ ಏನೊಂದು ಬೆಳೆ ಬರುತ್ತೆ ಅದನ್ನೇ ನೀವು ಬೇರೆಯವರಿಗೆ ಸಾಲವನ್ನು ತೀರಿಸ್ತೀರಿ. ಯಾಕಂದ್ರೆ ಒಂದು ಸಲ ಪಡ್ಕೊಳ್ಳೋದು ತುಂಬಾ ಕಷ್ಟ. ಅದನ್ನ ಕಳ್ಕೊಂಡ್ಬಿಟ್ರೆ ಮತ್ತೆ ಪಡ್ಕೋಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಸ್ವಾಮಿ? ಅದು ಗುರುಜಿ, ನಮ್ದು ಹಿರಿಯರು ಬಾಳ ಅವ್ರು ಕಷ್ಟಪಟ್ಟು ಜಮೀನ್ ಇಟ್ಟಾರ ಗುರುಜಿ. ನಮ್ ಸುಮಾರು ಒಂದು 40 ಎಕರೆ ಜಮೀನ್ ಐತಿ. ನಾವ್ ಇಬ್ರು ಅಣ್ಣ ತಮ್ಮ, ಅವ್ರಿಗೆ 20 ಎಕರೆ, ನನಗೆ 20 ಎಕರೆ ಜಮೀನ್ ಐತಿ. ಬಟ್ ನಮ್ ಹಿರಿಯರು ಅವ್ರು ಬಹಳ ಕಷ್ಟಪಟ್ಟು ಜಮೀನ್ ಇಟ್ಟಾರ. ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಲಿ ಅಂತೇಳಿ ಹಿರಿಯರ್ ಇಟ್ಟಾರ. ನಾ ಅರ್ಧ ಸೇಲ್ ಮಾಡ್ತೀನಿ ಗುರುಜಿ ಅಂತೇಳಿ ನನ್ನ ಕಷ್ಟಗಳನ್ನು ನಾನು ಕಣ್ಣೀರ್ ತಕ್ಕೋತೆ ತಮ್ಮಲ್ಲಿ ಬಂದಿನಿ ಗುರುಜಿ. ನಾನು ಕಣ್ಣೀರ್ ತಕ್ಕೋತೆ ತಮ್ಗೆ ಹೇಳಿನಿ. ಇಲ್ಲ ನಾನು ಆಸ್ತಿ ಸೇಲ್ ಮಾಡ್ತೀನಿ ಗುರುಜಿ. ನಾನು ಬಹಳ ಹುಡುಗರು ಶಿಕ್ಷಣ ಕಲಿಸೀನಿ. ನನಗೂ ಹಾರ್ಟ್ ಆಪರೇಷನ್ ಆಗೈತಿ, ಅದಕ್ಕೂ ದುಡ್ಡು ಹಾಕಿನಿ. ನನಗೆ ತಿಂಗಳ ಏನದ ಮಂತ್ಲಿ ತಿಂಗಳ 10,000 ರೂಪಾಯಿ ನನ್ನ ಗುಳಿಗೆ ಖರ್ಚೈತಿ. ನಾನು ಭಾಳ ಕಷ್ಟಗಳು ತಾವು ಮುಂದೆ ಹೇಳ್ಕೊಂಡೆ. ತಾವು ಏನದ ರಾಯರ ಅನುಗ್ರಹದಿಂದ ನೀವು ಏನು ಹೇಳಿರಿ ಅದೇ ಪವಾಡ ಆಗಕತ್ತೈತಿ. ಅದ್ರ ಪ್ರಕಾರ ನಮ್ಮ ಜಮೀನ ಏನು ಮಾಡ್ಬೇಕು ಅನ್ನೋಂಥದ್ದು ಮಾಡೋದು ಎಲ್ಲ ತಾನೇ ಆಗತ್ತೆ. ನಾನು ಲೇಬರ್ ಸುದ್ದಾಗೆ ಸಿಗ್ತಿರಲ್ಲ ಗುರುಜಿ. ನಮಗೆ ದುಡ್ಡು ಕೊಟ್ಟರೆ ಲೇಬರ್ ಬರಪ್ಪ ಕೆಲಸಕ್ಕೆ ಅಂದ್ರೆ ಯಾರೂ ಲೇಬರ್ ಬರ್ತಿರಲ್ಲ. ಇವತ್ತು ವಿಶೇಷ ನಾನು ತಮ್ಮ ಕಡೆ ಏನು ಬಂದು ನಾನು ಭೇಟಿಯಾಗಿ ಹೋದ. ನಮ್ಮ ಅನುಗ್ರಹದಿಂದ ಎಲ್ಲ ನಮ್ಗೆ ರಾಯರೇ ಭೇಟಿ ಆದಂಗೆ ಆಯ್ತು ಗುರುಜಿ. ತಾವು ನಮ್ಮ ರಾಯರೇ ನಮ್ಮ ಮನೆಯಲ್ಲಿ ರಾಯರೇ ನಮ್ಮ ಮನೆ ಒಳಗೆ ಅದಾರ ನಂಗೆ ನನಗೆ ಒಂದು ವಿಚಾರದಲ್ಲಿ ಹೇಳ್ತೀನಿ ನೋಡಿ. ರಾಯರ ಸ್ಥಾನ ತುಂಬುವುದಕ್ಕಾಗುವುದಿಲ್ಲ. ಯಾಕಂದ್ರೆ ರಾಯರು 700 ವರ್ಷ ಕುಳಿತಿದ್ದಾರೆ ಬೃಂದಾವನದಲ್ಲಿ. ರಾಯರೇ ಬೇರೆ, ನಾವೇ ಬೇರೆ. ಯಾವುದೋ ಒಂದು ಅವಾಗ ನಮ್ಮ ಕಡೆಯಿಂದ ಒಂದು ಈ ಪವಾಡಗಳನ್ನು ಮಾಡ್ತಾರಂದ್ರೆ ನಾವು ಮಾಡ್ತಾ ಇಲ್ಲ. ಇದನ್ನೆಲ್ಲ ರಾಯರ್ ಪವಾಡ ಮಾಡ್ತಾ ಇರೋದು. ರಾಯರಿಂದ ಮಾತ್ರ ಸಾಧ್ಯ ಇದು. ನಮ್ಗೆ 9 ವರ್ತ ಎಣ್ಣೆ ಹೇಳಿ ಕೊಟ್ಟಿರಿ ಗುರುಜಿ. ಆ 9 ವರ್ತದಲ್ಲಿ 4 ಪೂಜೆ ಮಾಡಿದೆವು. 4 ಪೂಜೆಯಲ್ಲಿ ಇದೊಂದು ಪವಾಡ ಆಗೈತೆ ಪೂಜೆ. ನನ್ನ 2 ಮಕ್ಕಳು ಶಾಲಿ ಒಳಗೆ ಫಸ್ಟ್ ಕ್ಲಾಸ್ ಆಗ್ಯಾರೆ. ನಾನು ದುಡ್ಡು ಹಾಕಿದ್ದಕ್ಕೆ ಜಮೀನು ನಮ್ಮ ಹುಡುಗರಿಗೆ ಶಾಲಿ ಸಲುವಾಗಿನೇ ನಾ ಇಲ್ಲಿ ಸಾಲ ಮಾಡ್ಕೊಂಡು ಅವ್ರಿಗೆ ಶಾಲಿ ಕಲಿಸಿನ ಗುರುಜಿ. ನನ್ನ ಮಕ್ಕಳು ಮಂದಿ ಅಂತ ಮಕ್ಕಳು ಹಿಂಗೆ ನನ್ನ ಮಕ್ಕಳು ಏನಾರ ಒಂದು ದೊಡ್ಡ ಆಫೀಸರ್ ಆದ್ಯಾರಂತ ಒಂದು ಆಸೆ ಐತಿ ಗುರುಜಿ. ರಾಯರ ಅನುಗ್ರಹದಿಂದ ನನ್ನ ಮಕ್ಕಳು 2 ಫಸ್ಟ್ ಕ್ಲಾಸ್ ಆಗ್ಯಾವ. ಹಿರಿ ಮಗ 92 ತೊಗೊಳೋಣ, 2ನೇ ಮಗ ಏನದ 68 ಮಾರ್ಕಸ್ ತೊಗೊಳೋಣ. ನನಗೆ ಬಹಳ ಒಂದು ಸಂತೋಷ ಸುದ್ದಿ. ರಾಯರ್ ಎಷ್ಟು ಹೇಳಿದ್ರು ಕಡಿಮೆ ಸರಿ ಗುರುಜಿ. ನಾನು ಇರ್ಲಿ, ಇವಾಗ ನಿಮ್ಮ ಮನೆಗೆ ಬರ್ತೀನಿ. ನಾನು ನಿಮ್ಮ ಮನೆಗೆ ಬಂದಾಗ ನನಗೆ ಹೋಳಿಗೆ ಊಟ ಕೊಡ್ಬೇಕು ನೀವು. ಗುರುಜಿ ಖಂಡಿತ ಕೊಡ್ತೀನಿ ಗುರುಜಿ. ನನ್ನ ರಾಯರ ಅನುಗ್ರಹದಿಂದ ನನಗೆ ಎಲ್ಲಾನು ಒಳ್ಳೆಯದು. ರಾಯರಿಗೆ 2 ಹೋಳಿಗೆ ತುಪ್ಪ ಕೊಡ್ಬೇಕು. 2 ಹೋಳಿಗೆ ತುಪ್ಪ ಗುರುಜಿ ಖಂಡಿತ ಗುರುಜಿ. ತಾವ್ ಎಲ್ಲಿ ಇದ್ರು ಗುರುಜಿ ಕರ್ಕೊಂಡು ಬಂದು ಊಟ ಮಾಡ್ತೀನಿ ಗುರುಜಿ. ಇರ್ಲಿ ಸ್ವಾಮಿ, ಖಂಡಿತ ಒಳ್ಳೇದಾಗ್ಲಿ. ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ಸ್ವಾಮಿ.